1,000 ಕಿಲೋಮೀಟರ್ ಕೆನಾಲ್ ಮಾಡಿದ್ವಿ. ಬಿಜಾಪುರದಿಂದ ಹುಬ್ಳಿ, ಬಿಜಾಪುರದಿಂದ ಬೆಳಗಾವಿ, ಬಿಜಾಪುರದಿಂದ ಗುಲ್ಬರ್ಗ ದಾಟಿ ಜವರ್ಗಿ 200 ಕಿಲೋ ಅಷ್ಟು ದೊಡ್ಡ ಕೆನಾಲ್ ಇದೆ. ಅದರಲ್ಲಿ ವಿಶೇಷವಾಗಿ ನಾನು ಇವತ್ತು ಹೇಳಬೇಕು ರೈತರಿಗೆ. ಸರ್, ಎಷ್ಟು ಕಿಲೋಮೀಟರ್ವರೆಗೆ ಮೇಲ್ಸೇತುವೆ ಮೂಲಕ ನೀವು ನೀರನ್ನು ತೆಗೆದುಕೊಂಡು ಹೋಗಿದ್ರಿ ಮತ್ತು ಅದರ ಉದ್ದೇಶವೇನು? ನಾನು ಸುಮಾರು 9 ಸ್ಥಾವರಗಳನ್ನ ನಾನು ಜಾಕ್ ವೆಲ್ಸ್ ಅಂತ ಹೇಳಲ್ಲ ಅದನ್ನ ಮಾಡುವಂಥದ್ದು. ಆಮೇಲೆ 1,000 ಕಿಲೋಮೀಟರ್ ಕೆನಾಲ್ ಮಾಡಿದ್ವಿ. ಉದಾಹರಣೆಗೆ ಬಿಜಾಪುರ ಮೇನ್ ಕೆನಾಲ್ ದೇವರಪುರಿಗೆ ಹೋಗ್ತದಲ್ಲ, ಮಕ್ಕಳಿಗೆ ಒಬ್ಬರಿಗೆ ಎಲ್ಲರೂ ಕೂಡ 200 ಕಿಲೋಮೀಟರ್ ಇದೆ. 200 ಕಿಲೋಮೀಟರ್ ಎಷ್ಟು? ಬಿಜಾಪುರದಿಂದ ಹುಬ್ಳಿ, ಬಿಜಾಪುರದಿಂದ ಬೆಳಗಾವಿ, ಬಿಜಾಪುರದಿಂದ ಗುಲ್ಬರ್ಗ ದಾಟಿ ಜವರ್ಗಿ 200 ಕಿಲೋ ಅಷ್ಟು ದೊಡ್ಡ ಕೆನಾಲ್ ಇದೆ. ಚಾಲೆಂಜಸ್ ಭಾಳಷ್ಟಿತ್ತು. ಅದರಲ್ಲಿ ವಿಶೇಷವಾಗಿ ನಾನು ಇವತ್ತು ಹೇಳಬೇಕು ರೈತರಿಗೆ. ಬಹುಶಃ ಎಲ್ಲ ಕಡೆ ನಮ್ಮ ಪರಿಹಾರ ಕೊಟ್ಟ ಆಮೇಲೆ ಕೆಲಸ ಮಾಡಿದ್ದೀವಿ ಅಂತಾರೆ. ಅದು ನಾನು ಕೆಲಸ ಮಾಡೋದ್ರಲ್ಲಿ 95% ಜನ, 195 ಜನ ರೈತರು ಅವ್ರ ಭೂಮಿ ಕಳ್ಕೊಂಡ್ರು, ಅವ್ರಿಗೆ ಪರಿಹಾರ ಕೊಡ್ಲಾದ್ರೆ ನಮ್ಮ ಕೆಲಸ ಮಾಡೋಕ್ಕಲ್ಲ. ದ ಕೋಆಪರೇಷನ್ ಬೈ ಫಾರ್ಮರ್ಸ್ ವಿತೌಟ್ ಟೇಕಿಂಗ್ ಕಾಂಪೆನ್ಸೇಷನ್, ಆ ವಿಶ್ವಾಸ, ನಂಬಿಕೆ, ಟ್ರಸ್ಟ್, ಆ ತ್ಯಾಗ, ಆ ರೈತರ ಒಂದು ಮನೋಭಾವನೆ. ಇಲ್ಲಪ್ಪ ನೀರು ಬರಲಿ. ಅವಾಗೇನು ಭೂಮಿ ವ್ಯಾಲ್ಯೂ ಜಾಸ್ತಿ ಇರಲಿಲ್ಲ, 20,000ದಿಂದ 2 ಲಕ್ಷ ಇತ್ತು. ಈಗ ನೀರಾವರಿ ಆದ್ಮೇಲೆಲ್ಲ 25 ಲಕ್ಷ 30 ಲಕ್ಷ ಆಗಿದೆ. ಬಟ್ ಅವಾಗ ಅಷ್ಟಾಗಿದ್ರು ಕೂಡ 95%ಗಿಂತ ಜಾಸ್ತಿನೇ ಜನ ಅವ್ರಿಗೆ ನೀವು ಅಕ್ವಿಷನ್ ಮಾಡ್ರಿ, ಅಕ್ವಿಷನ್ ಮಾಡ್ಮೇಲೆ ನಮ್ಮ ಪರಿಹಾರ ಕೊಟ್ಮೇಲೆ ನೀವು ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬೋದಾಗಿತ್ತು. ಮತ್ತು ಅವ್ರು ಹೇಳಿಲ್ಲ, ಮಾಡ್ರಿ ನೀವು ಆಮೇಲೆ ಪರಿಹಾರ ಬರಲಿ ಅಂತ. ಇಷ್ಟು ಇನ್ನೂ ಥರ ಕೆಲವು ಜನರಿಗೆ ಪರಿಹಾರ ಬಂದಿಲ್ಲ, ಅದನ್ನೂ ಕೂಡ ಒಪ್ಕೋತೀನಿ. ಬಟ್ ದ ಕೋಆಪರೇಷನ್ ಆಫ್ ಫಾರ್ಮರ್ಸ್ ಇಸ್ ಗ್ರೇಟ್. ಅವ್ರ ಆ ಒಂದು ಕೋಆಪರೇಷನ್ ಮಾಡಿದ್ರಿಂದ, ಆ ತ್ಯಾಗ ಮಾಡಿದ್ರಿಂದ, ಅವತ್ತು ನಮ್ಗೆ ಆ ಸಹಕಾರ ಮಾಡಿದ್ರಿಂದ ನಾನು ಅಚೀವ್ ಮಾಡೋಕ್ಕಾಗ್ತಿತ್ತು. ಅವರೆಲ್ಲರೂ ಕೂಡ ಇಲ್ಲಪ್ಪ ನಮ್ದು ಲ್ಯಾಂಡ್ ಅಕ್ವಿಷನ್ ಮಾಡ್ರಿ, ನಮ್ಮ ಪರಿಹಾರ ಕೊಡ್ರಿ, ಆಮೇಲೆ ಮುಂದೆ ಹೋಗ್ರಿ ಅಂತ ಅಂದ್ಬಿಟ್ರೆ ನಥಿಂಗ್ ಕೂಡ ಅಚೀವ್. ಶುಡ್ ಕಾಂಪ್ಲಿಮೆಂಟ್ ಲ್ಯಾಂಡ್ ಲೂಸರ್ಸ್. ಏನು ಕೆಲಸ ಮಾಡೋಕ್ಕೆ ಕೆನಾಲ್ ವರ್ಕ್ ಇರ್ಬೋದು, ಹೆಡ್ ವರ್ಕ್ ಇರ್ಬೋದು, ಮತ್ತೊಂದು ಇರ್ಬೋದು, ಜಾಕ್ವೆಲ್ ಇರ್ಬೋದು. ಇವತ್ತಿಗೂ ಭಾಳಷ್ಟು ಮಂದಿಗೆ ನಾವು ಪರಿಹಾರ ಸಿಕ್ಕಿಲ್ಲ. ನಮಗೆ ಆ ನಡೀತಾ ಇದೆ ಪರಿಹಾರ ಕೊಡುವಂಥದ್ದು. ಬಟ್ ದೇ ಕೋಆಪರೇಟೆಡ್, ಸಹಕಾರ ಮಾಡಿ. ಅವ್ರ ದೊಡ್ಡ ಮನಸ್ಸು ಇವತ್ತು ನಮಗೆ ವಿಮರ್ಶೆ ಮಾಡೋಕ್ಕಾಗಿ ಅನ್ಬಿಲೀವೇಬಲ್. ಯಾರು ಕೂಡ ನಮ್ಲಿಕ್ಕೆ ಸಾಧ್ಯ. 95% 195 ರೈತರು ಕೆಲಸ ಮಾಡಕ್ಕೆ ಕೆಲಸ ಮಾಡಿದ್ರೆ ಆಮೇಲೆ ಪರಿಹಾರ ಬರ್ತಾರೆ ಮಾಡ್ತಾರೆ. ಆ ವಿಶ್ವಾಸ, ನಂಬಿಕೆ, ಆ ಸಹಕಾರ ನಮ್ಗೆ ಇಷ್ಟ. ದಟ್ಸ್ ಒನ್ ಗ್ರೇಟ್ ಥಿಂಗ್. ಅದರ್ವೈಸ್ ನಥಿಂಗ್ ಕೂಡ ಬಿಟ್ಟು ಏನು ಮಾಡೋಕ್ಕಾಗ್ತದೆ.